ಗುರುಗಳು ಮೂರು ರೀತಿಯಲ್ಲಿ ಇರ್ತಾರೆ. ಜಗದ್ಗುರುಗಳು, ಸದ್ಗುರು ಮತ್ತು ಗುರುಗಳು ಅಂತೇಳಿ. ಒಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ಇವರು ನಮಗೆ ಮೂರು ಸ್ಥಾನವನ್ನು ತುಂಬಿದ್ದಾರೆ. ಏಕೆಂದರೆ ಜಗದ್ಗುರುವಿನ ಸ್ಥಾನ ಏನು ಅಂದರೆ ಇಡೀ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಜನಗಳನ್ನು ಆಶೀರ್ವದಿಸಿ ಹಾರೈಸುವಂಥದ್ದು. ಸದ್ಗುರು ಮಾರ್ಗದರ್ಶನ ನೀಡುವಂಥದ್ದು, ಹೀಗೆ ಮಾಡು ಹೀಗಿರು ಅಂತ ಹೇಳಿ ದಾರಿ ತೋರಿಸುವಂಥದ್ದು ಅಂತ ನಾನು ಅಂದ್ಕೊಂಡಿರೋದು. ಗುರುವಾದವನದ್ದು ಜಾಸ್ತಿ ಕರ್ತವ್ಯ ಇರುತ್ತೆ ಅದರಲ್ಲಿ. ಏಕೆಂದರೆ ಜೊತೆಗೆ ಕರ್ಕೊಂಡೋಗಿ ನೀನು ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಪ್ರತಿಯೊಂದನ್ನು ಹೇಳ್ಕೊಟ್ಟು ಮಾಡಿಕೊಟ್ಟು ತನ್ನ ಜೊತೆಯಲ್ಲೇ ಇಟ್ಕೊಂಡು ಮುನ್ನಡೆಸುವಂಥವರು ಗುರು ಅಂತ. ಇವರನ್ನು ನಾವು ಯೋಚನೆ ಮಾಡಿದರೆ ಎಲ್ಲ ಸ್ತರದಲ್ಲೂ ನಮಗೆ ಎಷ್ಟೊಂದು ಸಮಯದಲ್ಲಿ ತುಂಬ ಒಂದು ಮನಸ್ಸಿಂದ ಆಶೀರ್ವಾದ ಮಾಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಜೊತೆಯಲ್ಲಿ ಯಾವ ಥರ ಅಂದರೆ ಈಗ ನಮ್ಮ ಮನೆಯವರು ಎಲ್ಲ ಕುಳಿಯುತ್ತಲೂ ಒಂದು 4 ಮನೆಯವರೆಲ್ಲ ಸ್ವಲ್ಪ ದೇವ್ರ ಪೂಜೆ ಎಲ್ಲ ಅಷ್ಟು ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ. ಅಂದರೆ ಹಿರಿಯರು ಮಾವಂದ್ರೆಲ್ಲ ಇದ್ದರು, ಅವರೆಲ್ಲ ಮಾಡ್ತಾ ಇದ್ರು. ನಾನು ಯೋಚನೆ ಮಾಡ್ತಾ ಇದ್ದೆ ಮುಂದೇನಪ್ಪ ಮನೆಯಲ್ಲಿ ಅಂತ. ಹೇಗೋ ಇವರಿಗೆಲ್ಲ ಮನಸ್ಸಿಗೆ ಬಂತು. ಒಂದಿನ ಬಂದಿಲ್ಲಿ ಕೇಳಿದರು. ಕೇಳಿ ಪೂಜೆ ಸಂಧ್ಯಾ ವಂದನೆಯಿಂದನೂ ಅವ್ರು ಮತ್ತೆ ಪುನಃ ಶುರು ಮಾಡಿ ಎಲ್ಲ ಕರೆಕ್ಟ್ ಮಾಡಿ ಪೂಜೆ ಮಂತ್ರದಿಂದ ಹಿಡಿದು ಗೊತ್ತಿಲ್ಲ ಈ ಲೆವೆಲಿಗೆ ಬರ್ತಾರೆ ಅಂತ ಹಂತವಾಗಿ ಎಲ್ಲರನ್ನು ಹೇಳ್ಕೊಟ್ರು. ನಿಜವಾಗ್ಲೂ ಇವತ್ತು ಪ್ರತಿಯೊಂದು ತುತ್ತು ಅನ್ನ ತಿನ್ನುವಾಗ ಪ್ರತಿಯೊಂದು ಅನ್ನ ತುತ್ತನ್ನು ನಾವು ಅವ್ರನ್ನ ಸ್ಮರಣೆ ಮಾಡ್ಕೋಬೇಕು. ಯಾಕೆಂದರೆ ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಮತ್ತು 2-3 ವರ್ಷದಲ್ಲಿ ಈ ಕಡೆ ಎಲ್ಲರೂ ನೋಡಿದ್ದೀರ, ಎಲ್ಲರ ಅಡಿಕೆ ತೋಟಕ್ಕೂ ಸಂಪೂರ್ಣವಾಗಿ ರೋಗ ಬಂದು ಎಲ್ಲ ಹೋಯಿತು. ಇವಾಗ ಎಲ್ಲರಿಗೂ ಜೀವನಾಧಾರ ಅವ್ರು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ಕಲ್ತ್ಕೊಂಡು ಆ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಎಲ್ಲರೂ. ನಿಜವಾಗ್ಲೂ ಎಲ್ಲ ಶಿಷ್ಯರು ಅಷ್ಟೇ, ನಾವು ಅಷ್ಟೇ. ಅವ್ರು ಏನು ಹಾಕ್ಕೊಟ್ಟು ಮಾರ್ಗ ಇದೆಯೋ ಅದರಲ್ಲಿ ಸತ್ಯ ಧರ್ಮದಿಂದ ನಡೆದು ಆಚಾರ ವಿಚಾರ ಸಂಸ್ಕಾರದಿಂದ ಇದ್ದು ಮುನ್ನಡೆಸ್ಕೊಂಡು ಹೋದರೆ ಅವರ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗುತ್ತೆ. ಅವರಿಗೆ ತುಂಬ ಖುಷಿ ಪಡ್ತಾರೆ. ಅದರಲ್ಲಿ ಇನ್ನೇನೂ ಇಲ್ಲ. ಯಾಕೆಂದರೆ ಅವರು ಚಿಕ್ಕ ಮಕ್ಕಳಾದಿಯಾಗಿ ನನ್ನ ಮಕ್ಕಳು ತುಂಬ ಚಿಕ್ಕದಿದ್ದಾಗ ಅವರು 2-3ನೇ ತರಗತಿ ಇರುವಾಗ ಭಗವದ್ಗೀತೆ ಜಗದ್ಗುರುಗಳ ಹತ್ರ ಹೇಳಿದಾಗ ಫಸ್ಟು ಫೋನ್ ಮಾಡಿ ಮನೆಗೆ ಕರೆದು ದೃಷ್ಟಿ ತೆಗೆದು ಆರತಿ ಎತ್ತಿ ಅವರಿಗೊಂದು ಎಲ್ಲರೂ ಈಗ ಇವರೆಲ್ಲ ನನಗೆ ನಿಜವಾಗ್ಲೂ ಹೇಳ್ತೀನಿ, ಇದು ನನಗೆ 2ನೇ ತಾಯಿ ಮನೆ ಇದು ಅಂತೀನಿ ನಾನು. ಯಾಕೆಂದರೆ ಅಕ್ಕಯ್ಯ ಆಗಿರ್ಬೋದು, 3 ಜನ ಹೆಣ್ಮಕ್ಳು ನನಗೆ ಅಕ್ಕಂದ್ರು. ನಿಜವಾಗ್ಲೂ ಅದು ಯಾವ ಥರ ಅಂದರೆ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಕೂರಿಸಿಬಿಟ್ಟು ಅವಳನ್ನು ಕರೆದು, ಅವಳಿನ್ನೂ 3ನೇ ತರಗತಿ ಅವಾಗ, ಕರೆದು ಕೂರಿಸಿ ಶೃಂಗೇರಿಯಲ್ಲಿ ಹಾಗಾಯಿತು ಅಂತ ಆದ ಕೂಡಲೇ ಇಲ್ಲಿ ಕರೆದು ಕೂರಿಸಿ ಹೇಳಿಸಿ ಎಲ್ಲರೂ ಒಂದು ಧನದ ರೂಪದಲ್ಲಿ ಇರ್ಬೋದು ಎಷ್ಟು ಪ್ರೋತ್ಸಾಹ ಕೊಟ್ಟರು ಅಂದರೆ ಅವರನ್ನು. ಇವತ್ತು ಅವರು ಮೇಲಿದ್ದಾರೆ, ಒಳ್ಳೆ ಥರದಲ್ಲಿ ಇದ್ದಾರೆ ಅಂದರೆ ನಿಜವಾಗ್ಲೂ ಈ ಮನೆ ಮೊದಲು ನಾವು ನೆನಪಿಸ್ಕೋಬೇಕು. ನನಗೆ ಅಪ್ಪ ಅಮ್ಮನ ಮನೆ ಹೇಗೋ ಇದು ಅದೇ ಥರ. ಅವರು 3 ಎಲ್ಲ ಸ್ಥಾನವನ್ನು ತುಂಬಿದ್ದಾರೆ ಗುರುವಿನ ರೂಪದಲ್ಲಿ. ಆಮೇಲೆ ಈಗ ಶಿವರಾಮ್ ಬಾವಯ್ಯ ಹೇಳಿದರು ನಮಗೆಲ್ಲರಿಗೂ ತಂದೆ ಆಗಿದ್ದರು ಅಂತ. ನನಗೆ ತುಂಬ ಸಲ ನಾನು ಇಲ್ಲಿ ಬಂದಾಗ ಅವರು ನಾನೇನಾದರೂ ಮಾತಾಡುವಾಗ ನನ್ನ ಹತ್ರ ತುಂಬ ವಿಚಾರಗಳನ್ನು ಶೇರ್ ಮಾಡಿದ್ದಾರೆ ಸಾಂದರ್ಭಿಕವಾಗಿ. ಒಂದು ಶಿಸ್ತು, ಒಂದು ಸಂಯಮ ಅಂದರೆ ನಿನ್ನೆ ವಸಂತಕ್ಕ ಹೇಳ್ತಾ ಇದ್ರು, ಏನಾದರೂ ಒಂದು ಬರೆದ್ರೆ ನಾನು ಅವ್ರದ್ದು ತುಂಬ ಹಳೇದು ಬರೆದಿದ್ದು ನನಗೆ ತೋರಿಸಿದ್ರು ಅವರು ಒಂದಿನ. ಅದರಲ್ಲಿ ನನಗೆ ನೋಡು ನಿಮ್ಗೆ ಇದು ಬೇಕಾದರೆ ಫೋಟೋ ಹೊಡ್ಕೋ. ಇತ್ತೀಚೆಗೆ ಈಗೊಂದು ಸ್ವಲ್ಪ ಅವರಿಗೆ ಹುಷಾರು ತಪ್ಪೋದಕ್ಕೂ ಸ್ವಲ್ಪ ಮುಂಚೆನೂ ಇದನ್ನು ಫೋಟೋ ಹೊಡ್ಕೋ, ಇದನ್ನು ಫೋಟೋ ಹೊಡ್ಕೋ. ಇದು ನನ್ನ ಹತ್ರ ಇದೆ ಮೊಬೈಲಲ್ಲಿ, ಇದು ಚೆನ್ನಾಗಿದೆ, ನಿಮ್ಮ ಸಂದರ್ಭಕ್ಕೆ ಬೇಕಾಗತ್ತೆ. ಯಾವುದೇ ಸಮಯದಲ್ಲಿ ಬಂದರೂ ಬೇಜಾರಿಲ್ಲದೆ ನಮಗೆ. ಆಮೇಲೆ ಎಷ್ಟು ಯಾವುದರಲ್ಲೂ ಪ್ರತಿಫಲಾಪೇಕ್ಷೆ ಅನ್ನೋದು ನಿಜವಾಗ್ಲೂ ಇಲ್ಲ. ಜಾತಕ ಎಲ್ಲ ನೋಡ್ತಾ ಇದ್ರು, ಗಂಟೆಗಟ್ಟಲೆ ನೋಡ್ತಾ ಇದ್ರು. ನಾವೊಂದು ಫಲ ತಂದರೆ ಒಂದು ಕವರ್ ಇಟ್ಟರೆ ಅದನ್ನು ತೆಗೆದು ಹೊರತು ಅವ್ರು ಮುಟ್ತಾ ಇರಲಿಲ್ಲ. ಆಮೇಲೆ ಇಲ್ಲ ಭಾವಯ್ಯ ಬರೀ ಫಲ ಇದು ಅಂತ ಹೇಳಿಕೊಟ್ರೆ ಅದು ಕಷ್ಟದಲ್ಲಿ ಸ್ವೀಕಾರ ಮಾಡ್ತಾ ಇದ್ರು ಅವರು. ಏನೇ ಸಮಸ್ಯೆಗಳು ಬಂದರೂ ಕರೆದು, ಆಮೇಲೆ ಪ್ರತಿಯೊಂದರಲ್ಲೂ ಅಷ್ಟೇ ನಮಗೊಂದು ಸ್ವಲ್ಪ ಆಸಕ್ತಿ ಇದೆ ಸಂಸ್ಕೃತದಲ್ಲಿ ಯಾರಿಗಾರು ಅಥವಾ ಈ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇದೆ ಅಂತಾದರೆ ಅವರನ್ನು ಕರೆದು ಬಿಟ್ಟು ಕೂರಿಸ್ಕೊಂಡು ತಾನಾಗಿಯೇ ಎಲ್ಲ ಹೇಳ್ಕೊಡೋರು. ಬಹುಶಃ ಈ ಥರದ ವ್ಯಕ್ತಿಯನ್ನು ಇನ್ನು ನಮ್ಮ ಜೀವಮಾನದಲ್ಲಿ ನಾವು ಕಾಣಲಿಕ್ಕಿಲ್ಲ ಅನಿಸುತ್ತೆ. ಹೇಗೆ ಅಂದರೆ ಅವರು ಅಣ್ತಮ್ಮಂದರು ಹೇಳಿದ್ರು ಅವ್ರೀಗ ತಂದೆ ಥರ ನೋಡಿದ್ದಾರೆ ಅಂತ. ನಿಜವಾಗ್ಲೂ ಹೌದು. ಯಾಕೆ ನನ್ನ ತಾಯಿ ಮನೆ ಶೃಂಗೇರಿ, ನರಸಿಂಹಭಾವಯ್ಯ ಮತ್ತು ಅವಾಗ ಅಪರ್ಣ ವಸ್ತಾರೆ ಅಂತ ಹೇಳಿ ಅವರು ಇವಾಗಿಲ್ಲ. ಅವರಿಬ್ಬರು ಶೃಂಗೇರಿನಲ್ಲಿ ನವರಾತ್ರಿನಲ್ಲಿ, ಬಹುಶಃ ಜಾಸ್ತಿ ಆಗುತ್ತೆ ನಾನು ಮುಗಿಸ್ತೀನಿ, ನವರಾತ್ರಿನಲ್ಲಿ ಅವರು ಕಾರ್ಯಕ್ರಮ ನಿರೂಪಣೆ ಮಾಡೋರು. ನರಸಿಂಹಭಾವಯ್ಯ ಅಷ್ಟು ಗೊತ್ತು ಎಲ್ಲರಿಗೂ, ಶೃಂಗೇರಿ ಆಸ್ಥಾನ ವಿದ್ವಾಂಸರು, ತುಂಬ ಬ್ಯುಸಿ ಇರೋರು. ನನಗೆ ಪ್ರತಿ ಸಲ ನವರಾತ್ರಿನಲ್ಲಿ ಸಿಗೋರು ಅಮ್ಮನವ್ರ ಎದುರುಗಡೆ ಅಥವಾ ಈಚೆ ಕಡೆ ಬಾಗಿಲಲ್ಲಿ. ಅವ್ರು 2 ನಿಮಿಷ ನೀನು ಹೇಗಿದೆಯಾ ಅಂತ ಅಷ್ಟೇ ಅಲ್ಲ, ಮನೇಲಿ ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ ಅಂದರೆ ಅಷ್ಟು ವಿನಮ್ರತೆ ವಿನಯ ಎಲ್ಲ ಇವರು ಕಲಿಸಿಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನನ್ನ ಪಾಠಶಾಲೆಗೆ ಹಾಕಿದ್ದು ಅವನನ್ನು ತುಂಬ ವಿಚಾರಗಳನ್ನು ಶೇರ್ ಮಾಡಿದ್ದಾರೆ ನನ್ನ ಹತ್ರ ಅವರು. ನಿನ್ನೆ ಮಾವರಣ್ಣ ಹೇಳುವಾಗ ಅದೇ ಅನ್ನಿಸ್ತು. ಬಹುಶಃ ಇನ್ನೂ ನಮಗೆ ಮಾವರಣ್ಣನ ಹತ್ರ ತುಂಬ ಅನುಭವ ಇದೆ. ನಮಗೆಲ್ಲರಿಗೂ ಮಾರ್ಗದರ್ಶನಕ್ಕೆ ಬೇಕಾಗುತ್ತೆ ಅದು. ಇಡೀ ಕುಟುಂಬದ ಜೊತೆಗೆ ನಾವಿರೋದು ನಮ್ಮ ಸೌಭಾಗ್ಯ ನಿಜವಾಗ್ಲೂ.